ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಹಾಕೋದಾಗಲಿ ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಈಗ ಏನು ಈ ಬಹಿರಂಗವಾಗಿ ಚರ್ಚೆ ಮಾಡಬೇಕು ಅಂತ ಸಂಸದರು ವಿಷಯ ಹೇಳ್ತಾ ಇದ್ರು. ಯಾವುದೇ ರೀತಿಯಾದಂಥ ಒಳಸ್ಪರಕ್ಕೆ ಮಾತ್ರ ಪಕ್ಷಪಾತ ಮಾಡೋದಾಗಲಿ ಅದನ್ನು ಮಾಡಿಲ್ಲ. ಒಂದು ಎರಡನೇದು, ಇವತ್ತು ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಕಾಂಪ್ರಹೆನ್ಸಿವ್ ಆಗಿ ಇಡೀ ಜಿಲ್ಲೆಗೆ ಇವತ್ತು ಸಹಕಾರ ಆಗೋ ರೀತಿಯಲ್ಲಿ ಇವತ್ತು ಅನುದಾನಗಳನ್ನ ಕೊಟ್ಟಿದ್ದೀವಿ. ನಾವು ಈ ಒಂದು ಲೆಕ್ಕಾಚಾರ ಮಾಡಿದ್ರೆ ಇಷ್ಟು ಅನುದಾನ ಕೊಟ್ಟಿರೋದು ಸುಮಾರು ಇವತ್ತು ಒಂದು 50 ಕೋಟಿ ದಾಟಿದೆ. 50 ಕೋಟಿ ಅದು 3 ವರ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯರಾದಮೇಲೆ ಈ 50 ಕೋಟಿ ಸುಮಾರು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಅನುದಾನ ಕೊಟ್ಟಿರ್ಬೋದು. ಏನೋ ಮೊನ್ನೆ ಹೇಳ್ತಾ ಇದ್ರು ಎಷ್ಟು ಪಂಚಾಯತಿಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ. ಇವತ್ತು 1000ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇವತ್ತು ಭೇಟಿ ಕೊಟ್ಟು ಗುದ್ಲಿ ಪೂಜೆ ಮಾಡಿ ಅಲ್ಲಿ ರಸ್ತೆ ಕಾಮಗಾರಿ ಆಗಿರ್ಬೋದು ಅಥವಾ ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು ಅಥವಾ ಅನೇಕ ಕಟ್ಟಡಗಳಿಗೆ ಇವತ್ತು ದುರಸ್ತಿ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಸಾರ್ವಜನಿಕವಾಗಿ ಏನು ಅವಶ್ಯಕತೆ ಇದೆ ಆ ಕೆಲಸಗಳಿಗೆ ಇವತ್ತು ಸಹಕಾರ ಮಾಡಿದ್ದೀವಿ. ನಾನು ಕೇಳೋದು ಇಷ್ಟೇ, ಇವತ್ತು ನಿಮ್ಮ ಕೊಡುಗೆ ಏನಿದೆ? ನೀವು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಿ. ಒಂದು ಹೋಬಳಿಗೇನೆ 10 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಹೋಬಳಿಗೇನೆ 10 ರೂಪಾಯಿ ಕೆಲಸ ಮಾಡಿಲ್ಲ, ಒಂದು ಬೆಟ್ಟು ಮಾಡಿ ತೋರಿಸೋಂಥ ಒಂದು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಡೆದಿಲ್ಲ. ಇವತ್ತು ಆಯಿತು ಏನೋ ಒಂದು ಅಚಾನಕ್ಕಾಗಿ ಇವತ್ತು ಪೆನ್ ಡ್ರೈವ್ನ ಹಂಚಿ ಇವತ್ತು ಸಂಸದರಾಗಿದ್ದೀರ. ಇವತ್ತು ಹೌದು, ಇವತ್ತು ನಾನು ನಿಮ್ಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದೆನೂ ಕೂಡ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗ ನಿಮ್ಮದೇ ಸರ್ಕಾರ ಇತ್ತು, ಈಗಲೂ ಕೂಡ ನಿಮ್ಮದೇ ಸರ್ಕಾರ ಇದೆ. ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತೀರಾ, ಜಿಲ್ಲೆಗೆ ಏನು ಮಾಡ್ತೀರಾ ಅದನ್ನು ನಿರೂಪಣೆ ಮಾಡಿ. ಒಂದು ಎರಡನೇದು, ಇವತ್ತು ನಮ್ಮ ರೈತರಿಗೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಇಡೀ ಜಿಲ್ಲೆಯಲ್ಲಿ ಯಾವ ರೀತಿ ಕಷ್ಟ ಆಗ್ತದೆ, ಯಾವ ರೀತಿ ತೊಂದರೆಗಳಾಗ್ತದೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತು ಕಬ್ಬು ಬೆಳೆಗಾರರಿಗೆ, ಇವತ್ತು ಕಬ್ಬಿಗೆ ಏನು ಕಬ್ಬು ಬೆಳೆಗಾರರಿಗೆ ನಮ್ಮ ರೈತರು ಕಡ್ಗುಲಿನ ಇವತ್ತು 1600 1700 ದಿನ ಬಡ್ಕೊತಾ ಇದ್ದಾರೆ. ನಾವು ಯಾರು ಕೂಲಿ ಕೊಡೋದು, ಇಲ್ಲಿ ಕಬ್ಬನ್ನು ಮಾರಿ ಸಕ್ಕರೆ ಮಾರಿ ಸಗಿತಾ ನಾವು ಯಾವ ಒಂದು ಅಲ್ಲಿಗೆ ಮನ್ನಾ ಆಗ್ತಿದೆ, 1 ರೂಪಾಯಿ ದುಡ್ಡು ನಮ್ಮ ಕೈಗೆ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಈ ರೇಷ್ಮೆ ಬೆಳೆಗಾರರು ಒಂದು ರೇಷ್ಮೆ ಮನೆ ಕಟ್ಟಕ್ಕೂ ಸಬ್ಸಿಡಿ ಬರ್ತಾಯಿಲ್ಲ ಸರ್ಕಾರದಿಂದ, ಯಾವುದೇ ಒಂದು ಅನುಕೂಲ ರೈತರಿಗೆ ಆಗ್ತಾಯಿಲ್ಲ ಇವತ್ತು. ಆಮೇಲೆ ಮುಖ್ಯವಾಗಿ ದೊಡ್ಡದಾಗಿ ಮನವಿ ಕೊಡೋದಲ್ಲ, ನಾವು ಏನೋ ನಮ್ಮ ಹೊಸದಾಗಿ ಸಂಪ್ರದಾಯ ಅಂದ್ಬಿಟ್ಟು ಮನವಿ ಕೊಡೋದು ದೊಡ್ಡ ವಿಷಯ ಅಲ್ಲ. ನೋಡಿದೆ ಮೊನ್ನೆ ಮಾಧ್ಯಮಗಳೆಲ್ಲ ಈ ಆನೆ ದಾಳಿ ವಿಷಯವಾಗಿ ಏನು ನಮ್ಮ ಕೊಡಗು ಜಿಲ್ಲೆಯಿಂದ ಸಕಲೇಶ್ಪುರ ಹಾಗೂ ಬೇಲೂರು ನಮ್ಮ ಹಾಸನ ಜಿಲ್ಲೆಗೆ ಸಾಕಷ್ಟು ಆನೆಗಳ ಒಂದು ಇನ್ಫ್ಲಕ್ಸ್ ಇದೆ. ಅದಕ್ಕೊಂದು ರೈಲ್ವೆ ಬ್ಯಾರಿಕೇಡಿಂಗ್ ಅತ್ಯವಶ್ಯಕತೆ ಇದೆ. ಅದಕ್ಕೆ ಮನವಿ ಕೊಟ್ಟು ಬನ್ನಿ ಕೇಂದ್ರ ಮಟ್ಟದಲ್ಲಿ ಅಂತ ಅಂದರು. ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಇದೆಯಲ್ಲ, 1 ಕಿಲೋಮೀಟ್ರಿಗೆ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಬೇಕು. ಈಗ 1.5 ವರ್ಷ ಆಯಿತು ಸರ್ಕಾರ ಬಂದು, 1.25 ವರ್ಷ ಬಂತು. ಎಷ್ಟು ಕಿಲೋಮೀಟ್ರ್ ಮಾಡಿದ್ದಾರೆ ರೈಲ್ವೆ ಬ್ಯಾರಿಕೇಡಿಂಗ್ನ? ರೈಲ್ವೆಗಳನ್ನ ಎಷ್ಟು ಕಡೆ ಅಳವಡಿಸಿದ್ದಾರೆ, ಎಷ್ಟು ಕಿಲೋಮೀಟ್ರ್ ಮಾಡಿದ್ದಾರೆ? ಬೇಲೂರು ಸಕಲೇಶ್ಪುರ ಇವತ್ತು ಕೂಡ ರೈತರಿಗೆ ಬೆಳೆಹಾನಿ ಆಗ್ತಾ ಇದೆ, ರೈತರುಗಳಿಗೆ ಸಾವು ನೋವು ಆಗ್ತಿದೆ. ಇವತ್ತು ಆನೆ ದಾಳಿಯಿಂದ ಎಷ್ಟು ಕಿಲೋಮೀಟ್ರನ್ನ ಮಾಡಿಸಿದ್ದಾರೆ? ಯಾಕೆ ಕೇಂದ್ರ ಮಟ್ಟಕ್ಕೆ ಯಾಕೆ ಹೋಗಬೇಕು? ಇಲ್ಲೇ ರಾಜ್ಯ ಸರ್ಕಾರ ಇವ್ರದೇ ಇದೆಯಲ್ಲ, ಇವರೇ ಅದಕ್ಕೆ ಅನುದಾನ ಕೊಟ್ಟು ಇವತ್ತೇನು 1 ಕೋಟಿನ 1.5 ಕೋಟಿ ರೂಪಾಯಿ ಬೇಕು. 1 ಕಿಲೋಮೀಟ್ರು ರೈಲ್ವೆಗಳನ್ನ ಹಾಕಿ ರೈಲ್ವೆ ಬ್ಯಾರಿಕೇಡಿಂಗ್ ಮಾಡೋಕ್ಕೆ, ಇಂಟ್ರೆಸ್ಟ್ನ ತಪ್ಪಿಸೋಕ್ಕೆ ಬೇಕು. ಎಷ್ಟು ಕಡೆ ಎಷ್ಟು ಕಿಲೋಮೀಟ್ರ್ ಮಾಡಿದ್ದಾರೆ ಅದನ್ನು ಒಂದು ಬಹಿರಂಗಪಡಿಸಿ.